ತೊಟ್ಟಲ್ದಾಗ ಏನ್ ಮಾಡ್ತೀವಿ ಹೇಳ್ರಿ? ಬಾಟ್ಲಿ 4-5 ತಿಂಗಳದಾಗ ಬಾಟ್ಲಿ ಕೊಟ್ಟಿರ್ತೀವಿ. ಆ ಬಾಟ್ಲಿ ಹಿಡಿದ ರೂಢಿಯಿಂದ 18 ವಯಸ್ಸಿಗೆ ಬಂದ ಕೂಡಲೇ ಅದೇನ್ ಮಾಡ್ತೈತಿ ಹೇಳ್ರಿ? ಎಲ್ಲಿ ಬಾಟ್ಲಿ ಅಂಗಡಿ, ಎಲ್ಲಿ ಬಾಟ್ಲಿ ಅಂಗಡಿ, ಎಲ್ಲಿ ಬಾಟ್ಲಿ ಅಂಗಡಿ? ಕಲಿಸವ್ರು ಯಾರು ಹೇಳ್ರಿ? ಕಲಿಸವ್ರು ಯಾರು? ನೀವೇ. ನಮ್ಮ ಮಕ್ಕಳಿಗೆ ಕಲಿಸವ್ರು ನಾವೇ. ಈಗ ನೋಡ್ಬೇಕ್ರಿ, ಇನ್ನೊಂದು ಹುಡುಗರು ನಿಮ್ಮಲ್ಲಿ ಯಾರು ಹುಡುಗರು ಯಾವ ಯುವಕರು ಇದ್ದಂಗೆ ಕಾಣೋದು, ಅದೇನು ಮೊಬೈಲ್ನಾಗ ಏನೋ ಬರ್ತದ ನೋಡೋದು. ಅದನ್ನೇನು ಸಂಚಾನ ತಿಕ್ಕಿದ್ದ ಎಷ್ಟೋ ಹುಡುಗರು ನಮ್ಮಲ್ಲಿ ಕೆಲ್ಸಕ್ಕೆ ಬಂದಿರ್ತಾವ. ಬಂದ್ ಹುಡುಗರು ಯಾಕೋ ಅವ್ರು ನಮ್ಮ ಆ ಗೌಂಡರ ಕೈ ಕೆಲಸ ಮಾಡೋದು ಬಿಡ್ತಾರ. ಅವ್ರು ಬಿಟ್ಟು ಏನ್ ಮಾಡ್ತಾನೆ? ಇಲ್ರಿ ಯಾಕೋ ಇಲ್ರಿ ಅಂತ ಪಬ್ಜಿ ಆಡಾಕತ್ತೀನಿ. ಇದನ್ನ ಆಡಿ ಏನ್ ಆಗ್ಯಾರ? ಮೈಂಡ್ ಅಪ್ಸೆಟ್ ಆಗಿ ಹೋಗ್ಬಿಟ್ಟ. ಸ್ವಲ್ಪ ಯಾಕೆ ಮಕ್ಕಳ ಕಡೆಗೆ ನೀವು ನಿಗಾ ಕೊಡ್ರಿ, ಎಚ್ಚರ ಕೊಡ್ರಿ ಅಂತ ನಮ್ಮ ಮಕ್ಕಳನ್ನ ಅಧೋಗತಿಗೆ ಇರ್ತಾರ ಅವ್ರು. ಅದಕ್ಕಾಗಿ ಮಕ್ಕಳನ್ನ ನೀವು ಅವ್ರನ್ನ ಬಹಳ ದೊಡ್ಡ ಶ್ರೀಮಂತನ ಮಾಡಬೇಡ್ರಿ. ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡ್ರಿ. ಮನೆಯೊಳಗೆ ಸಂಸ್ಕಾರ ಕೊಟ್ರಿ ಅಂದ್ರೆ ಪೂಜೆ ಪುರಸ್ಕಾರ ಕಾಯಕ ದಾಸೋಹ ಮಾಡಕ್ ಹಚ್ಚಿದ್ರಿ ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಏನಾಗೈತಿ. ನೀವು ಅವ್ರನ್ನ ವಾಸ್ತವ ಘಟನೆ ಹೇಳ್ತೀನಿ ನಿಮ್ಗೆ. ನೀವು ಹುಟ್ಟಿದ ಕೂಡಲೇ 4-5 ವರ್ಷದಾಗ ಹೋಗಿ ಏನ್ ಮಾಡ್ತೀರಿ? ಹೋಗಿ ಹಾಸ್ಟೆಲ್ದಾಗ ಇಟ್ಟು ಬಿಡ್ತೀರಿ ಅವ್ರನ್ನ, ಹೌದಿಲ್ಲ? ಅವರು ಮುಂದೆ ಏನ್ ಮಾಡ್ತಾರೆ ಹೇಳ್ರಿ? ವಯಸ್ಸು ನಿಮ್ಗೆ ಹಾಕೂನೆ ನಿಮ್ಮನ್ನ ಹೋದ ಹಾಸ್ಟೆಲ್ದಾಗ ಅವ್ರು ಇರ್ತಾರಿಲ್ರಿ. ನೀವು ಅವ್ರನ್ನ ಸಣ್ಣಾಗಿದ್ದಾಗ ಓದಿ ಇಡ್ತೀರಿ, ಅವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ಲಾಭ ಮಾಡೋರು ಯಾರು ಹೇಳ್ರಿ? ಸ್ವಲ್ಪ ನೀವು ನಿಗಾ ವಿಚಾರ ಮಾಡ್ರಿ. ಯಾಕೆ ಇದು ತಪ್ಪಾಗತೈತಿ ವ್ಯವಸ್ಥೆ ನಮ್ಗಂದ್ರೆ ನಾವ ತಪ್ಪಿಸ್ತೀವಿ. ನಮ್ಮ ಹುಡುಗ ಶಾಣೆ, ಅವ್ರು ದೊಡ್ಡ ಹುಡುಗ ಕಂಡಾಪಟ್ಟಿ ಶಾಣೆ ಆಗ್ಯಾನ್ರಿ. ನೀ ನೋಡ 100 ತಗೊಂಡ್ರನ ಚಲೋ ಅವ್ ಮಾರ್ಕಸ. ಯಾರು ಮಾಡೋದು ಹೇಳ್ರಿ? ಮಕ್ಕಳನ್ನ ಅಧೋಗತಿಗಿರ್ತಾರ ಅವರು. ನೀವು ಹೋಗಿ ಮುಪ್ಪಾನ ಕಾಲಕ್ಕೆ ನೀವೇನ್ ಮಾಡೋದು? ನೀವು ಒಂದು ಹಾಸ್ಟೆಲ್ ಆಗಿರೋದು, ಮಕ್ಕಳಿಗೆ ನೀವು ಸಂಬಂಧ ಇರುವುದಿಲ್ಲ. ಅವರು ಅಮೇರಿಕಾದಾಗ. ನಿಮ್ಮ ಮಕ್ಕಳು ನಿಮ್ಮ ಹತ್ತಿರನೇ ಇರ್ಲಿ, ದುಡ್ದ ತಿನ್ರಿ, ಎಷ್ಟೇ ಚಂದ ಇರ್ಲಿ, ಇಲ್ಲೇ ನಿಮ್ಮ ಹತ್ತಿರ ಇದ್ದು ನಿಮ್ಮನ್ನು ನೋಡ್ಕೊಂಡ ಅವ್ರಿಗೆ ಕೂಡ ಅವ್ರ ಮಕ್ಕಳು ಅವರಲ್ಲಿ ಇದೊಂದು ಎಷ್ಟು ಅನ್ನೊಂದು ಇರ್ತದೆ ಹೇಳಿ. ಒಂದು ಕಡೆ ಬರೀತಾರ ಅವರು, ಯಾವ ಮನೆಯೊಳಗ ತಂದೆ ತಾಯಿ ಅಜ್ಜ ಮುತ್ಯ ಮಕ್ಕಳು ಮೊಮ್ಮಕ್ಕಳು ಕುಂತ್ಕೊಂಡು ಹೊತ್ತು ಮನಿಗೆ ಏನ ಎಲ್ಲರ ಕೂಡಿ ಪ್ರಸಾದ ಊಟ ಮಾಡ್ತಾರಲ್ಲ, ಆ ಮನಿ ಹೇಗಿರ್ತಾನ ಅಂತಂದ್ರ ಕೈಲಾಸದ ಸ್ವರ್ಗ ಇದ್ದಂಗೆ ಇರ್ತದ. ಕೈಲಾಸದ ಸ್ವರ್ಗ ಇದ್ದಂಗ ಬರೀತಾರ. ಸ್ವರ್ಗ ಎಲ್ಲೈತೆ ತಿಳ್ಕೊಂಡಿರಿ ನೀವು? ಎಲ್ಲರ ಮ್ಯಾಲ ಐತೆ, ಯಾರಿಗಾರ ಕಂಡೈತೆ? ಹೋಗಿ ಬಂದಾರದ ಯಾರನ್ನ? ಇದೇ ಸ್ವರ್ಗ. ನಿಮ್ಮ ಮಣಿನೇ ಒಂದು ಸ್ವರ್ಗ. ಆ ಕೈಲಾಸ ಆ ಸ್ವರ್ಗವನ್ನ ನಿಮ್ಮ ಮಣಿಯೊಳಗನ ನೀವು ಮಾಡ್ಕೊಂಡ್ರಿ ಅಂದ್ರೆ ಅದಕ್ಕೆ ಅಂದ್ರೆ ಅವ್ರ ಆಚಾರವೇ ಸ್ವರ್ಗ, ಅನಾಚಾರವೇ ಆಚಾರವಂತರ ಆದಿವಂದ್ರ ಅದೇ ಒಂದು ಸ್ವರ್ಗ, ಅನಾಚಾರಿಗಳಾದ ಅದೇ ನರಕ. ಅದಕ್ಕಾಗಿ ಪುಣ್ಯಾತ್ಮರೇ ಹೊರಗೆ ಎಲ್ಲಿ ಇಲ್ಲ. ನೀವೇನ್ ಮಾಡ್ರಿ ಅಂತಂದ್ರ ನಿಮ್ಮನ್ನ ದೇವರ ಮಾಡೋದನ್ನ ನನ್ನ ಕೆಲಸ. ಈ 1 ತಿಂಗಳು ಏನ್ ಇರ್ತಿಲ್ಲ, ನಿಮ್ಮನ್ನ ಅಪ್ಪಟ ದೇವರ ಮಾಡಿ ನಾವು ಕೈ ಬಿಡ್ತೀವಿ. ನಿಮ್ಮನ್ನ ಹಂಗೇನ್ ಬಿಡುದಿಲ್ಲ. ನೀವು ಅಲ್ಲಿ ಇಲ್ಲಿ ಎಷ್ಟು ಸುತ್ತ ಹಿಡಿದ್ರು ಕೂಡ ಅಲ್ಲಿ ನಮಗ ಸಮಾಧಾನ ಇಲ್ಲ. ತೋಣೆ ಏನ್ ಮಾಡೋರು ನೀವು ಅದಲ್ಲ. ಅದಕ್ಕಾಗಿ ಪುಣ್ಯಾತ್ಮರೇ ನಾವು ಮೊದಲು ಹಾದಿ ತಪ್ಪಿಸುವಂಗ ನೆನಪವಾದ. ಅದಕ್ಕೆ ಇಲ್ಲಿ ಜ್ಞಾನಾಂಬೆ ಮಲ್ಲಿಕಾರ್ಜುನರು ಅನನ್ಯವಾಗಿ ಆ ಕೂಸಿನನ್ನ ಬೆಳೆಸ್ತಾ ಸಾಲಿಗೆ ಹೋಯ್ತು. ಕೂಸ ಹೋದ ಕೂಡಲೇ ಮೇಷ್ಟ್ರು ಕೇಳಿದ ಕೂಡಲೇ ಅವ್ರಿಗೆ ಇವ ಪ್ರಶ್ನೆ ಮಾಡಿದ. ಏನು ಮಾಡಿದ ಅಂತಂದ್ರ, ಓಂ ಇದರ ಅರ್ಥ ಏನು, ಇದು ಯಾವ ಶಬ್ದದಿಂದ ಕೂಡೈತಿ ಅಂತ ತಿಳ್ಕೊಂಡಿ. ಅವಾಗ ಅವ್ರ ಮೇಷ್ಟ್ರು ಅಂದ್ರು, ಸಿದ್ಧಲಿಂಗ ನೀನೇ ಹೇಳ್ಬಿಡು. ಅವಾಗ ಅವ್ರಂತಾರ, ಅಕಾರ ಉಕಾರ ಮಕಾರ ಕೂಡಿ ಓಂಕಾರ ಆಗೈತಿ. ಅವಾಗ ಅವ್ರಂತಾರ, ಸಿದ್ಧಲಿಂಗ ಇನ್ನು ಮ್ಯಾಲ ನೀ ನಾಡಿಂದ ನಮ್ಮ ಸಾಲಿಗೆ ಬರಬೇಡಪ್ಪ. ಮುಂದೆ ಕೆಲವು ದಿನದೊಳಗ ಸಿದ್ಧಲಿಂಗನ ಆರೋಗ್ಯ ತಪ್ಪು
ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆಯುವುದು ಮಾಡುವುದೇ. ವನದಿಂದ ಬಂದಿರುವಂತ ಕೋಗಿಲೆ ಎಲ್ಲಿ ನೆನೆಸ್ತದ ಅಂತಂದ್ರ ತನ್ನ ವನನ ನೆನೆಸ್ತದೆ. ನೀವು ಎಲ್ಲಿಂದ ಬಂದಿರಿ ಅಲ್ಲಿ ಹೋಗಿ ಮುಟ್ಟುದ ನಿಮ್ದು ಧಾಮ. ಈಗ ಮನೆಯಿಂದ ನೀವು ಬಂದಿರಿ, ಇಲ್ಲಿ ಸೀದಾ ಎಲ್ಲಿ ಹೋಗ್ಬೇಕು? ಮನೆಗೇನೆ ಹೋಗ್ಬೇಕು. ಹಾಗೆ ನಾವು ಭಗವಂತನಿಂದ ಬಂದಿರುವಂತ ನಾಮಗಳು ಎಲ್ಲಿ ನಾವು ಸೇರಬೇಕು ಅಂತಂದ್ರ ಭಗವಂತನನ್ನೇ ಸೇರಬೇಕು. ಆವಾಗ ಕೆಲವು ದಿನ ಕಳಿತು ಸಿದ್ಧಲಿಂಗನ ಆರೋಗ್ಯ, ಯಾವಾಗ ಆರೋಗ್ಯ ತಪ್ಪಿದ ಕೂಡಲಿನ ತಂದೆ ತಾಯಿಗಳು ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರು. ಸಿದ್ಧಲಿಂಗ ಗುರುಗಳನ್ನು ಬಯಸಲಿಕ್ಕೆ ಹತ್ತಿರಬೇಕು. ಏನೆಲ್ಲ ಮಾಡಿದ್ರು ಆರಾಮ ಆಗೋಲ್ಲ, ಬೇಡ ಗುರುಗಳ ಮಾತಿನಂಗ ನಾವು ಚನ್ನಬಸವ ಮಹಾಸ್ವಾಮಿಗಳಿಗೆ ಒಪ್ಪಿಸಿ ಬರೋಣ ಅಂತ ತಿಳ್ಕೊಂಡ ಎಲ್ಲಿ ಕರ್ಕೊಂಡು ಹೋದ್ರು ಅಂತಂದ್ರ ಮಠಕ್ಕೆ ಕರ್ಕೊಂಡು ಹೋಗಿ ಸಿದ್ಧಲಿಂಗನನ್ನ ಅಲ್ಲಿ ಒಪ್ಪಿಸಿ ನಮಸ್ಕಾರ ಮಾಡಿ, ಇಲ್ಲಿವರೆಗೆ ನಮ್ಮ ಮಗ ಇದ್ದ, ಇಲ್ಲಿವರೆಗೆ ನಾವು ಜೋಪಾನ ಮಾಡಿದ್ದೀವಿ ಅಪ್ಪ, ಇನ್ನು ಈ ಮಗು ನಿಮ್ಮದೈತಿ ಅಂತ ಹೇಳಿ ಚನ್ನಬಸವ ಮಹಾಸ್ವಾಮಿಗಳವರಿಗೆ ಆ ಶಿಶುವಿನನ್ನ ಅರ್ಪಿಸಿ ಅಲ್ಲಿಂದ ಮನೆಗೆ ಬರ್ತಾರೆ. ಆದ್ರೆ ತಾಯಿಗೆ ದುಃಖ ತಡೆಯುವುದಿಲ್ಲ. ಯಾವ ಮಗನನ್ನ ಬಿಟ್ಟಿರಾಕ್ ಸಾಧ್ಯದ ಹೇಳಿ? ಆದರೂ ಕೂಡ ಗುರುವಿನ ಮಾತಿನಂತೆ ಒಪ್ಸುವುದನ್ನು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡ ಮನಸ್ಸನ್ನ, ಯಾಕಂದ್ರೆ ನಿಮ್ಮ ವಸ್ತು ನಾವು ನಿಮಗೆ ಕೊಟ್ಟಿವೆಪ್ಪ ಅಂತ ತಿಳ್ಕೊಂಡ ಅಲ್ಲಿ ಗುರುವಿನ ಹತ್ತಿರ ಬಿಟ್ಟು ಬರ್ತಾರೆ. ಆವಾಗ ಸಿದ್ಧಲಿಂಗ ಗುರುಗಳ ದರ್ಶನವನ್ನು ಯಾವಾಗ ಪಡ್ಕೊಂಡ